ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಗೀತಾ ನಿಂಗನಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಶುಭೋದಯದ ನೋಡಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನೋಡಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಇಟ್ ಮೀನ್ಸ್ ಏನು ಅಂತ ಹೇಳಿದ್ರೆ ಸಹನೆಯ ಮೂರ್ತಿ, ಆಮೇಲೆ ಸರಳತೆಯ ಕೀರ್ತಿ, ಸೌಂದರ್ಯದ ಗಡಿ. ನೋಡಿರಿ, ನೀನು ಹಲವಾರು ವರ್ಡ್ಗಳಿಂದ ವರ್ಣಿಸಬಹುದಾಗಿರ್ತಕ್ಕಂತಹ ನಾರಿಯ ಒಂದು ಉದ್ಯಮಶೀಲತೆಯ ದಿನ ಅಂತ ಹೇಳಿ ಕರಿತೇವೆ. ಅದ್ರ ಜೊತೆಗೇ ಮತ್ತೇನೈತಿ ಅಂತ ಹೇಳಿದ್ರೆ ಆ ಒಂದು ಮಹಿಳೆಯ ಸಹಕಾರ, ಧೈರ್ಯಕ್ಕೆ, ಅವಳ ಸಾಧನೆಗೆ ಸ್ಫೂರ್ತಿನೇ ನೀಡ್ತಕ್ಕಂತಹ ಪುರುಷರ ದಿನವೂ ಇವತ್ತಾಗಿರ್ತೈತಿ. ಸೊ ಇಬ್ಬರಿಗೂ ಸಹಿತ ಏನಪ್ಪ ಅಂತ ಹೇಳಿದ್ರೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಮಹಿಳೆ ಅಂತಕ್ಕಂಥ ಒಂದು ಪದವನ್ನು ತಗೋತೀನಿ. ಯಾಕಂತ ಹೇಳಿದ್ರೆ ನೋಡ್ರಿ, ಸಾಕಷ್ಟು ರಂಗದಲ್ಲಿ ಇವತ್ತು ಮಹಿಳೆಯರು ಏನು ಮಾಡ್ತಿದ್ದಾರೆ, ಸಾಧನೆಯನ್ನು ಮಾಡ್ತಿದ್ದಾರೆ. ಹಾಗಾದರೆ ಅವರ ಒಂದು ಸಾಧನೆಗೆ ಸ್ಫೂರ್ತಿ ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಈ ಎಲ್ಲ ಒಂದು ಸಂಘ ಸಂಸ್ಥೆಗಳು ಬರೋದಕ್ಕಿಂತ ಮೊದಲು ಅವ್ರು ಏನು ಮಾಡ್ತಾಯಿದ್ರು, ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮನೆಯಿಂದಲೇ ಮಾಡ್ತಾಯಿದ್ರು. ಮಹಿಳೆಯರು ಮನೆಯಿಂದಲೇ ಮಾಡೋದ್ರಿಂದ ಅವಾಗೆಲ್ಲ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಹಣದ ವ್ಯಾಮೋಹ ಅತಿ ಇರಲಿಲ್ಲ. ಅವಾಗ ಏನು ಮಾಡ್ತಾಯಿದ್ರು, ಮನೆಯಲ್ಲೇ ಮಾಡಿರ್ತಕ್ಕಂಥ ವಸ್ತುಗಳನ್ನು ಕೊಡ್ಕೊಳ್ಳೋದ್ರ ಜೊತೆಗೆ ಕೊಟ್ಟು ತೆಗೆದುಕೊಳ್ಳುವ ಸಂಬಂಧವನ್ನು ಬೆಳೆಸ್ಕೊಳ್ತಾಯಿದ್ರು. ನೀನು ಇದನ್ನು ತಗೋ, ನೀನು ಅದನ್ನು ಕೊಡು ಅಂತ. ಬಟ್ ಈಗಿನ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗೈತೆ ಅಂತ ಹೇಳಿದ್ರೆ, ಇಲ್ಲಿ ವ್ಯಾಪಾರೀಕರಣ ಹೆಚ್ಚಾದಂತೆ, ಜನಸಂಖ್ಯೆ ಹೆಚ್ಚಾದಂತೆ ಏನಾಗ್ತೈತೆ ಅಂತ ಹೇಳಿದ್ರೆ ಇಲ್ಲಿ ವಸ್ತುಗಳ ಬೇಡಿಕೆಯೂ ಸತ ಜಾಸ್ತಿ ಆಯಿತು. ಸೊ ಅವಾಗ ಮಹಿಳೆಯರು ಯಾವಾಗ ಈ ಒಂದು ಸಂಘ ಸಂಸ್ಥೆಗಳ ಆಗಮನ ಆಯಿತು, ಆವಾಗ ಸಣ್ಣ ಪುಟ್ಟ ಕಿರು ಸಾಲಗಳನ್ನು ತೆಗೆದುಕೊಂಡು ಏನು ಮಾಡಿದರು ಅಂತ ಹೇಳಿದ್ರೆ ತಮ್ಮ ಒಂದು ಸ್ವಂತ ಕಾಲ ಮೇಲೆ ತಾವು ಸಹಿತ ನಿಂತ್ಕೊಂಡು ತಮ್ಮ ಮನೆತನವನ್ನು ನಡೆಸಬೇಕು, ಸಮಾಜದಲ್ಲಿ ತಾವು ಸಹಿತ ಹೆಸರನ್ನು ಗುರುತಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಏನು ಮಾಡಿದರು ಅಂತ ಹೇಳಿದ್ರೆ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಏನು ಮಾಡಿದ್ರು, ಅವರು ಬಯಸಿದ್ರು. ಸೊ ಅವಾಗಿಂದ ಏನಾಯಿತು ಅಂತ ಹೇಳಿದ್ರೆ ಸಾಕಷ್ಟು ಕಿರು ಸಾಲಗಳ ಯೋಜನೆಗಳು ನಮ್ಮ ಒಂದು ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಮಹಿಳೆಯರಿಗೆ ಸಾಕಷ್ಟು ಸಹಾಯವನ್ನು ಮಾಡಿರ್ತಾವೆ. ಸೊ ಅಂಥ ಸಾಲಗಳ ಮೂಲಕ ಏನು ಮಾಡಿದರು, ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಿಕೊಂಡು ಒಳ್ಳೆ ಹೆಸರುಗಳನ್ನು ಇವತ್ತೇನು ಮಾಡ್ತಿದ್ದಾರೆ ಮಹಿಳೆಯರು, ಆ ಒಂದು ಉದ್ಯಮಶೀಲತೆಯ ಒಂದು ಉದ್ಯಮದಲ್ಲಿ ತಮ್ಮ ಹೆಸರನ್ನು ತರಿಸ್ಕೊಳ್ತಿದ್ದಾರೆ, ಕೀರ್ತಿಯನ್ನು ಏನಪ್ಪ ಅಂತಂದ್ರೆ ಹಾಡಿ ಹೊಗಳಿಸ್ಕೊಳ್ತಿದ್ದಾರೆ. ಸೊ ಹಾಗಾದ್ರೆ ಮಹಿಳೆ ಮನಸ್ಸು ಮಾಡಿದ್ರೆ ಏನು ಯಾವುದು ಅಸಾಧ್ಯ ಅಲ್ಲ. ಯಾಕಂತ ಹೇಳಿದ್ರೆ ನೋಡ್ರಿ, ಮಹಿಳೆ ಅಂತಕ್ಕಂಥದ್ದು ಇಲ್ಲಿ ಸಹಕಾರ ಮೂರ್ತಿ ಅಂತ ಕರಿತೇವೆ, ಧೈರ್ಯಶಾಲಿ ಅಂತ ಕರಿತೇವೆ. ಮಹಿಳೆಯನ್ನು ನಾವೇನು ಮಾಡ್ತೇವೆ ಅಂದರೆ ದೇವತೆಗೆ ಹೋಲಿಸ್ತೀವಿ. ದೇವಿ ಅಂತಕ್ಕಂಥವಳು ಗೊತ್ತಲ್ಲ ನಿಮ್ಗೆ, ಆ ಒಂದು ರಾಕ್ಷಸರನ್ನೇ ಸಂಹಾರ ಮಾಡಿರ್ತಕ್ಕಂತಹ ದೇವಿ ಏನು ಮಾಡ್ತಾಳೆ ಅಂತಂದ್ರೆ ದುಷ್ಟಶಕ್ತಿಗಳನ್ನು ಸರ್ವನಾಶ ಮಾಡೋದ್ರಲ್ಲಿ ಯಾರ ಮಾತನ್ನು ಕೇಳೋದಿಲ್ಲ. ಅದೇ ರೀತಿಯಾಗಿ ಮಹಿಳೆಯು ಸಹಿತ ಎಂಥ ಕಠಿಣ ಸಂದರ್ಭ ಬಂದರೂ ಸಹಿತ ಏನು ಮಾಡ್ತಾಳೆ, ತನ್ನ ಸಂಸಾರವನ್ನು ಉಳಿಸ್ಕೊಳ್ಳಿಕ್ಕೆ, ತನ್ನತನವನ್ನು ಉಳಿಸ್ಕೊಳ್ಳಿಕ್ಕೆ ಏನು ಮಾಡ್ತಾಳೆ ಅಂತಂದ್ರೆ ಇಲ್ಲಿ ಗಟ್ಟಿತನವನ್ನು ತೋರಿಸ್ತಾಳೆ, ಗಟ್ಟಿ ಆಗ್ತಾಳೆ. ಪ್ರತಿಯೊಬ್ಬ ಹೆಣ್ಮಗಳು ಸಹಿತ ನೋಡಲಿಕ್ಕೆ ಭಾಳ ಸಾಫ್ಟ್ ಆಗಿರ್ತಾರೆ, ಕೆಲವೊಂದಿಷ್ಟು ಜನ ನೋಡಲಿಕ್ಕೆ ಹಾರ್ಡಾಗಿರ್ತಾರೆ. ಸೊ ಅಂದ್ರೇನು ಒರಟಾಗಿರ್ತಾರೆ, ನೋಡಲಿಕ್ಕೆ ಏನೂ ಮಾತಾಡೋದಿಲ್ಲ ನನ್ನ ಅನಿಸ್ತಿರ್ತಾರೆ. ಕೆಲವೊಂದಿಷ್ಟು ಬಂದು ಬಾಯಿ ಜಾಸ್ತಿ ಮಾಡ್ತಿರ್ತಾರೆ. ಸೊ ಜಾಸ್ತಿ ಮಾತನಾಡ್ತಕ್ಕಂಥವ್ರು ಪ್ರತಿಯೊಬ್ಬರೂ ಸಹಿತ ಏನೇ ಮಾಡಿದರೂ ಸಹಿತ ತನ್ನ ಸಂಸಾರ ತನ್ನತನ ಅಂತಕ್ಕಂಥದ್ದು ಬಂದಾಗ ಏನು ಮಾಡ್ತಾರೆ ಅಂದರೆ ಭಾಳ ಸೆಕ್ಯೂರಾಗಿ ತಮ್ಮ ಒಂದು ಜೀವನವನ್ನು ಏನು ಮಾಡ್ತಾರೆ, ಕಾಪಾಡ್ಕೊಳ್ತಾರೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಇವತ್ತು ನಾವು ಸುತ್ತಮುತ್ತಲು ನೋಡ್ತಿರ್ತೀವಿ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಬೆಳವಣಿಗೆ ಹೊಂದತಕ್ಕಂಥ ಮಹಿಳೆಯರು, ಅಂದರೆ ಆಸೆಯನ್ನು ಇಟ್ಟಿರ್ತಕ್ಕಂಥ ಮಹಿಳೆಯರು, ನಾನು ಸಹಿತ ಏನಾದರೂ ಸಾಧನೆಯನ್ನು ಮಾಡಬೇಕು, ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ಅಂತಕ್ಕಂಥವ್ರು, ಅಂಥವ್ರಿಗೆ ಏನು ಮಾಡಬೇಕು ಅಂತಂದ್ರೆ ಪುರುಷರು ಬೆನ್ನೆಲುಬಾಗಿರಬೇಕು. ನೋಡ್ರಿ, ಯಾವಾಗ ಮಹಿಳೆ ಮನೆಯಿಂದ ಹೊರಗೆ ಹೋಗಿ ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅವಾಗ ಏನಾಗ್ತದೆ ಅಂತಂದ್ರೆ ಮನೆತನದಲ್ಲಿ ಸರಿಯಾಗಿರ್ತಕ್ಕಂತಹ ಹೊಂದಾಣಿಕೆ ಪರಿಸ್ಥಿತಿ ಇಲ್ಲದೆ ಹೋದ್ರೆ ಏನಾಗ್ತದೆ, ಜಗಳಗಳು ಸ್ಟಾರ್ಟ್ ಆಗ್ತಾವೆ. ಏನಕ್ಕೆ ಹೊರಗೆ ಹೋಗಿ ದುಡಿಯೋದಿಲ್ಲ, ನಾನು ಹೋಗ್ತಿದ್ನೆಲ್ಲ, ಇದ್ರಲ್ಲಿ ಸಂಸಾರವನ್ನು ಮಾಡಬೇಕು, ಇದ್ರಲ್ಲಿ ಏನು ಮಾಡಬೇಕು, ಸಂಸಾರವನ್ನು ನಿಗಿಸಬೇಕು, ಈ ರೀತಿ ಮಾತುಗಳು ಕಂಡುಬರ್ತಾವೆ. ಒಂದು ವೇಳೆ ಅದೇ ಮಹಿಳೆ ಚೆನ್ನಾಗಿ ದುಡ್ಕೊಂಡು ಒಳಗೆ ಬಂದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರನ್ನು ಹೊನ್ನ ಶೂಲಕ್ಕೆ ಏರಿಸ್ತಾರೆ. ಸೊ ಅದಕ್ಕಾಗಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸೋದು ಅಂತ ಅಂದರೆ ಅದೇ ಮಹಿಳೆ ಆ ರೀತಿ ದುಡಿತಕ್ಕಂಥ ಪರಿಸ್ಥಿತಿ ಇದ್ದು ಒಂದೆರಡು ದಿನ ಮನೆಯಲ್ಲಿ ಉಳ್ಕೊಂಡ್ರೆ ಏನಾಗ್ತದೆ ಅಂದರೆ ಆ ಮನೆಯವರೇ ಕಸಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಮನುಷ್ಯ ಕೇವಲ ದುಡ್ಡಿಗಾಗಿ ಏನು ಮಾಡ್ತಿದ್ದಾನೆ ಅಂತಂದರೆ ಎಲ್ಲ ಸಂಬಂಧಗಳನ್ನು ಇಲ್ಲಿ ಏನು ಮಾಡ್ತಿದ್ದಾನೆ, ಅಳಿತಾ ಇದ್ದಾನೆ. ಸೊ ಅದಕ್ಕಾಗಿ ಮಹಿಳೆಯರು ಏನು ಮಾಡ್ತಾರೆ ಅಂತಂದ್ರೆ ನಮ್ಮ ಒಂದು ಕಾಲ ಮೇಲೆ ಅಂದರೆ ನೋಡ್ರಿ, ಸಾಕಷ್ಟು ಬೇಡಿಕೆಗಳು ಸಹಿತ ಮಹಿಳೆಯರಿಗೆ ಇರ್ತಾವೆ. ಸೊ ಆ ಬೇಡಿಕೆಗಳನ್ನು ನೋಡ್ರಿ, ಈ ರೀತಿ ತಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಆಗ್ತಿರಂಗಿಲ್ಲ. ಮರೆಯವ್ರ ಹತ್ರ ಕೇಳಿದ್ರೆ ಏನೋ ಸಮಸ್ಯೆ, ಸಾಲದ ಸುಳಿಮರೆ, ಮದುವೆ, ಮಕ್ಕಳು, ಸಂಸಾರ, ಜಂಜಾಟ ಇವೆಲ್ಲವೂ ಇರ್ತಾವೆ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾಳಕ್ಕಿ ತನ್ನ ಒಂದು ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿಕ್ಕೆ ಏನು ಮಾಡ್ತಾಳೆ, ಇಂಥ ಒಂದು ಉದ್ಯಮಗಳನ್ನು ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಕ್ಕಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಉದ್ಯಮಗಳನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲಿಗೆ ಮಹಿಳೆಯ ಪರಿಸ್ಥಿತಿ ಏನಾಗಿರ್ತೈತಿ ಅಂತಕ್ಕಂಥದ್ದು, ಯಾಕೆ ಉದ್ಯಮದಲ್ಲಿ ತೊಡಗುತ್ತಾ ಅಂತೆ. ಕೆಲವೊಂದಿಷ್ಟು ಮನೇಲಿ ಇರ್ತಾರೆ, ಬಹಳ ಸಹಕಾರವನ್ನು ಕೊಡ್ತಿರ್ತಾರೆ, ಆಯಿತು ನೀನು ಚೆನ್ನಾಗಿ ಏನನ್ನಾದರೂ ಸಾಧನೆ ಮಾಡು, ನಾವು ಸಪೋರ್ಟ್ ಆಗಿರ್ತೀವಿ, ನಾವು ಸಪೋರ್ಟಿವ್ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಅಂಥ ಒಂದು ಸಂಸಾರದಲ್ಲಿ ಏನಾಗೋದಿಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಗದ್ದಲ, ಸಂಘರ್ಷ, ವೈಮನಸ್ಸು ಉಂಟಾಗೋದಿಲ್ಲ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಏನು ಮಾಡಬೇಕು ಅಂತ ಹೇಳಿದ್ರೆ ಮಹಿಳೆಯ ಶಕ್ತಿಯನ್ನು
ಏನು ಮಾಡಬಾರ್ದು ಅಂದ್ರೆ ಅವಮಾನಿಸಬಾರ್ದು, ನಿಂದಿಸಬಾರ್ದು. ಅವಳ ಶಕ್ತಿ ಅಂತಕ್ಕಂಥದ್ದು ಅಗಾಧವಾಗಿರ್ತೈತಿ. ಅವಳು ಸಹಿತ ಪುರುಷ ಸಮಾನಗಳು. ಅದಕ್ಕಾಗಿ ಅಂತಹ ಮಹಿಳೆಗೆ ಏನು ಮಾಡಬೇಕು ಅಂದ್ರೆ ನಾವೆಲ್ಲರೂ ಸಪೋರ್ಟ್ ಆಗಿರ್ಬೇಕು. ನೋಡಿ, ಸದ್ಯದಲ್ಲಿ ನಮ್ಮ ಒಂದು ಸುತ್ತಮುತ್ತ ಗ್ರಾಮದಲ್ಲಿ ಅನೇಕ ಹೆಣ್ಮಕ್ಳು ಏನು ಮಾಡ್ತಿದ್ರು ಅಂತ ವ್ಯಾಪಾರವನ್ನು ಮಾಡ್ತಾರೆ. ಬಟ್ಟೆ ಮಾರೋದಾಗಲಿ, ಹೋಟೆಲ್ಗಳನ್ನು ನಡೆಸೋದಾಗಲಿ, ಆಮೇಲೆ ಕ್ಯಾಟರಿಂಗ್ಗಳನ್ನು ಮಾಡೋದಾಗಲಿ, ಬ್ಯೂಟಿ ಪಾರ್ಲರ್ಗಳನ್ನು ಮಾಡೋದಾಗಲಿ, ಅದರ ಜೊತೆಗೆ ಈ ಸ್ಟೇಷ್ನರಿ ಅಂದ್ರೆ ಈಗ ಕಾಸ್ಮೆಟಿಕ್ಸ್ ಮಾರೋದಾಗಲಿ, ಸಣ್ಣ ಪುಟ್ಟ ಉದ್ಯಮದಲ್ಲಿ ಏನು ಮಾಡ್ತಾರೆ, ಸಾಕಷ್ಟು ಸಬಲೀಕರಣವನ್ನು ಅವರು ಅನುಭವಿಸಿದ್ದಾರೆ. ಅಂದರೆ ಅನುಭವಿಸ್ತಾ ಇದ್ದಾರೆ. ಅಂದರೆ ಒಳ್ಳೆ ರೀತಿಯಾಗಿ ಒಂದು ಸಬಲೀಕರಣವನ್ನು ಅನುಭವಿಸಿದ್ದಾರೆ. ಅಂಥ ಎಲ್ಲರ ಮಾರ್ಗದರ್ಶನವನ್ನು ನಾವೇನು ಮಾಡಬೇಕು ಅಂದ್ರೆ ನಮ್ಮ ಮಹಿಳೆಯರಿಗೆ ಕೊಡಬೇಕು. ಕೊಟ್ಟಾಗ ಏನಾಗ್ತೈತೆ ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ ಆಗ್ತೈತಿ. ಮಹಿಳೆಯರು ಯಾವಾಗ ಉನ್ನತ ಮಟ್ಟವನ್ನು ರೀಚ್ ಆಗ್ತಾರೆ, ಅವಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ಸಂಸಾರ, ಅಲ್ಲಿನ ಪರಿಸರ ಏನಾಗ್ತೈತಿ, ತಿಳಿಗೊಳ್ತೈತಿ. ಸೊ ನೋಡ್ರಿ, ಸಾಕಷ್ಟು ದುಂದು ವೆಚ್ಚಗಳ ಇಲ್ಲದೆ ಇರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಮಹಿಳೆ ಅಂತ ಕರಿತೇವೆ. ಸೊ ಪುರುಷರು ಬೇಜಾರಾಗಬೇಡ್ರಿ, ಏನ್ರಿ ನಮಗೆ ಸಾಕಷ್ಟು ದುಂದು ವೆಚ್ಚಗಳಿರ್ತಾವನು ಅಂಥೇಳಿ. ಸೊ ಎಲ್ಲರೂ ಇದಾವೆ, ಬಟ್ ನಮ್ಮ ದುಂದು ವೆಚ್ಚಗಳು ಸ್ವಲ್ಪ ಕಡಿಮೆ ಇರ್ತಾವೆ. ಅದಕ್ಕಾಗಿ ನಮ್ಮಲ್ಲಿ ಹಣ ಸೇವ್ ಆಗ್ತೈತಿ. ಸೊ ನಾವು ಮಾಡ್ತಕ್ಕಂಥ ದುಂದು ವೆಚ್ಚ ಅಂದ್ರೆ ಗೋಲ್ಡ್ ತೊಗೊಳೋದು, ಬಟ್ಟೆ ತೊಗೊಳೋದು, ಅದನ್ನು ಬಿಟ್ಟು ಮತ್ತೆ ಬೇರೆ ಏನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಗೋಲ್ಡ್ ಆದರೆ ನಿಮ್ಮ ಪಾಲಿಗೆ ಇರ್ತಕ್ಕಂತಹ ವಸ್ತುವೆ, ನಿಮ್ಮ ಕಷ್ಟ ಕಾಲದಲ್ಲಿ ಮತ್ತೆ ರಿಟರ್ನ್ ಕೊಡೋರು ನಾವೇ ಆಗಿರ್ತೇವೆ. ಸೊ ನೆನಪಿಟ್ಕೊಳ್ಬೇಕು. ಅದಕ್ಕಾಗಿ ಮಹಿಳಾ ಒಂದು ಉದ್ಯಮಶೀಲತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮನೆಯಲ್ಲಿ ಪತಿ ಅಷ್ಟೇ ದುಡಿತಾ ಇರ್ತಾರೆ. ಸೊ ನಾವು ಸಹಿತ ಅವರಿಗೆ ಸಾಥನ್ನು ಕೊಟ್ಟು ಏನಾದರೂ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಸಂಸಾರ ಖರ್ಚು ವೆಚ್ಚ ಬ್ಯಾಲೆನ್ಸ್ ಆಗ್ತೈತಿ. ಸೊ ಪ್ರತಿಯೊಬ್ಬರು ಮಹಿಳೆ ತಿಳ್ಕೋಬೇಕು, ನಾನು ಸಹಿತ ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ಬಹಳ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸಿಕ್ಕಾಪಟ್ಟೆ ಪ್ರತಿಯೊಂದಕ್ಕೂ ಬೆಲೆ ತೆರಬೇಕಾಗ್ತೈತೆ ನಾವು. ಅದಕ್ಕಾಗಿ ಅಂಥ ಸಂದರ್ಭದಲ್ಲಿ ನಾವು ಸಹಿತ ನಮ್ಮ ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡ್ಕೊಂಡು ನಮಗೆ ಏನು ಗೊತ್ತಿರ್ತೈತಲ್ಲ ಅದರಲ್ಲಿ ಏನು ಮಾಡಬೇಕು, ಸಾಧನೆಯನ್ನು ಮಾಡಬೇಕು. ಗೊತ್ತಿರದೇ ಇರ್ತಕ್ಕಂಥ ವಿಷಯಕ್ಕೆ ಹೋಗಬಾರ್ದು. ಫಾರ್ ಎಕ್ಸಾಂಪಲ್, ನನಗೊಂದು ಟೈಲರಿಂಗ್ ಬರ್ತೈತೆ ಅಂಥೇಳಿ ಅದರಲ್ಲಿ ಏನು ಮಾಡಬೇಕು, ನಾನೇನು ಮಾಡಬೇಕು, ಏನಾದರೂ ಸಾಧನೆಯನ್ನು ಮಾಡಬೇಕು. ಸಣ್ಣ ಪುಟ್ಟ ಕಿರಿ ಸಾಲವನ್ನು ತೆಗೆದುಕೊಂಡು ಏನು ಮಾಡಬೇಕು, ಅದರಲ್ಲಿ ಕಂಟಿನ್ಯೂ ಮಾಡಬೇಕು. ಅದೇ ಒಂದು ಬೃಹತ್ ಉದ್ಯಮವಾಗಿ ನಮಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಅದಕ್ಕಾಗಿ ಇವತ್ತು ಪುರುಷರೆಲ್ಲರೂ ಏನು ಮಾಡಿರಿ, ಹೆಣ್ಮಕ್ಳಿಗೆ ಸಾಥನ್ನು ಕೊಡ್ರಿ. ಹೆಣ್ಮಕ್ಳು ಏನು ಮಾಡಿರಿ, ಕೊಟ್ಟಿರ್ತಕ್ಕಂಥ ಸಾಥನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಏನಾದರೂ ಸಾಧನೆಯನ್ನು ಮಾಡಿರಿ. ನೋಡ್ರಿ, ಕೊಟ್ಟಿರ್ತಕ್ಕಂಥ ಸಾಥು ಮಿಸ್ಯೂಸ್ ಆಗಬಾರ್ದು. ನೀವು ಮಾಡಿರ್ತಕ್ಕಂಥ ಒಂದು ಸಾಧನೆ ಏನಾಗಬಾರ್ದು ಅಂತಂದ್ರೆ ಅರ್ಧಕ್ಕೆ ನಿಂತ್ಕೊಳ್ಬಾರ್ದು. ಚೆನ್ನಾಗಿ ಸಾಧನೆಯನ್ನು ಮಾಡಿರಿ. ಸಣ್ಣ ಪುಟ್ಟ ಉದ್ಯಮವನ್ನು ಪ್ರಾರಂಭಿಸಲಿಕ್ಕೆ ಸರ್ಕಾರಗಳು ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾವೆ. ಏನಪ್ಪ ಅಂದ್ರೆ ಉದ್ಯೋಗಿನಿ ಆಗಿರ್ಬೋದು, ಆಮೇಲೆ ಸಾಕಷ್ಟು ಒಂದು ಈಗ ಕಲ್ಯಾಣಗಳ ಮೂಲಕ, ಸರ್ಕಾರಿ ಕಲ್ಯಾಣಗಳ ಮೂಲಕ ನಮಗೆ ಲೋನನ್ನು ಕೊಡ್ತಕ್ಕ, ಸಬ್ಸಿಡಿ ಲೋನನ್ನು ಕೊಡ್ತಕ್ಕಂಥದ್ದು, ಇಂಥವೆಲ್ಲವನ್ನು ನಾವೇನು ಮಾಡಬೇಕು, ಯೂಸ್ ಮಾಡ್ಕೋಬೇಕು. ಸೊ ಪ್ರತಿಯೊಬ್ಬರು ಗ್ರಾಮೋನ್ ಕೇಂದ್ರಕ್ಕೆ, ನಿಮ್ಮ ಒಂದು ಹತ್ತಿರದ ಗ್ರಾಮೋನ್ ಕೇಂದ್ರಕ್ಕೆ ಭೇಟಿ ಕೊಡಬೇಕು. ಬಂದಿರತಕ್ಕಂಥ ಏನಪ್ಪ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಏನು ಮಾಡಬೇಕು, ಮಹಿಳಾ ಸ್ವಾವಲಂಬನೆಯನ್ನು ಮಾಡಬೇಕು. ಸೊ ಅದಕ್ಕಾಗಿ ಮಹಿಳೆ ಅಂತಕ್ಕಂಥವಳು ಬಹಳ ಧೈರ್ಯಶಾಲಿಯಾಗಿರ್ತಾಳೆ. ಸೊ ಮಹಿಳೆ ಬಗ್ಗೆ ಹೇಳ್ಕೊತ ಕೂತ್ಕೊಂಡ್ರೆ ಏನಪ್ಪ ಪದಗಳೇ ಸಾಲೋದಿಲ್ಲ. ಬಿಕಾಸ್ ಐ ಆಮ್ ಆಲ್ಸೋ ವುಮೆನ್ ಅಂತ ಹೇಳ್ತಾರೆ. ಸಾಕಷ್ಟು ನೋವುಗಳನ್ನು ಒಡಲಲ್ಲಿ ತುಂಬಿಕೊಂಡು ತನ್ನತನವನ್ನು ಕಾಪಾಡ್ಕೊಳ್ಳಿಕ್ಕೆ ಯಾವಾಗಲೂ ನಗಲಾಗ್ತಾ ಇರ್ತಕ್ಕಂಥ ಏಕೈಕ ಜೀವ ಅಂತಂದ್ರೆ ಮಹಿಳೆ ಅಂತ ಹೇಳ್ತೇವೆ. ನೋಡ್ರಿ, ಇದು ಗಟ್ಟಿಗಿತ್ತೆ ಮಹಿಳೆ ಆಗಿರಬೇಕು. ಅಂದಾಗ ಮಾತ್ರ ಏನು ಮಾಡ್ತಾಳೆ ಅಂತಂದ್ರೆ ನೋವುಗಳನ್ನು ತುಂಬಿಕೊಂಡು ನಗ್ನಾಗ್ತಾ ಇರ್ತಾಳೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಗಟ್ಟಿಗಿತ್ತೆ ಮಹಿಳೆ ಆಗಲಿ ಅಂತಕ್ಕಂಥದ್ದು ನನ್ನ ಆಸೆ. ಸೊ ಅದಕ್ಕಾಗಿ ಏನು ಮಾಡಿರಿ, ಸಾಕಷ್ಟು ತೊಂದರೆಗಳನ್ನು ಮಹಿಳೆ ಅನುಭವಿಸ್ತಿರ್ತಾಳೆ. ಯಾವತ್ತೂ ಯಾರ ಹತ್ರ ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಆಪ್ತರ ಹತ್ರ ಮಾತ್ರ ತನ್ನ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತಾವೆ. ಸಮಸ್ಯೆಗಳನ್ನು ಹೇಳ್ಕೊಂಡು ಏನು ಮಾಡ್ತಿರಂಗಿಲ್ಲ ಅಂತಂದ್ರೆ ಓಡಾಡ್ತಿರೋದಿಲ್ಲ. ಅದಕ್ಕಾಗಿ ಪಾಪ ಅವರನ್ನು ಸಹಿತ ನಾವೇನು ಮಾಡೋಣ, ಮೇಲ್ಮಟ್ಟಕ್ಕೆ ತರೋಣ ಅಂತ ಹೇಳ್ತಾ ಇವತ್ತು ಏನಪ್ಪ ಅಂದ್ರೆ ಮಹಿಳಾ ಉದ್ಯಮಶೀಲತಾ ದಿನ ಅಂತ ಹೇಳ್ತೀವಿ. ಎಲ್ಲ ಮಹಿಳೆಯರು ಏನು ಮಾಡಿರಿ, ನಿಮ್ಮ ಕ್ರಿಯಾಶೀಲತೆಯ ಮೇರೆಗೆ ಏನು ಮಾಡಿರಿ ಅಂತಂದ್ರೆ ಒಳ್ಳೊಳ್ಳೆ ಕೆಲಸಗಳನ್ನು ನೋಡಿಕೊಂಡು ಮನೆಯಲ್ಲಿ ಆದಷ್ಟು ಕೆಲಸಗಳನ್ನು ಪ್ರಾರಂಭಿಸಲಿಕ್ಕೆ, ಗುಂಪುಗಳಲ್ಲಿ ವರ್ಕ್ ಮಾಡಲಿಕ್ಕೆ ಏನು ಮಾಡಿರಿ ಅಂತಂದ್ರೆ ಪ್ರಯತ್ನ ಪಡ್ರಿ ಅಂತ ಹೇಳ್ತಾ, ಸೊ ಪುರುಷರೆಲ್ಲರೂ ಅವರಿಗೂ ಸಹಿತ ಬೆಂಬಲವನ್ನು ನೀಡಿ ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ಒಂದು ಉದ್ಯಮಶೀಲತೆ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ, ಸೊ ಇಂಥ ಒಂದು ಉದ್ಯಮವನ್ನು ಮಾಡ್ತಕ್ಕಂತಹ ಮಹಿಳೆಯರನ್ನು ಗೌರವಿಸ್ರಿ. ಫಸ್ಟ್ ಆಫ್ ಆಲ್ ಅವರ ಒಂದು ಸಾಧನೆಯನ್ನು ಅಪ್ರಿಸಿಯೇಟ್ ಮಾಡಿರಿ. ನೋಡ್ರಿ, ನಾನಿನ್ನೇ ಹೇಳಿದೆ, ಪ್ರೇರಣೆ ಇಲ್ಲದೆ ಯಾವ ಕೆಲಸ ಕಾರ್ಯಗಳು ನಡೆಯೋದಿಲ್ಲ ಅಂಥೇಳಿ. ಪ್ರೇರಣೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಮೋಟಿವೇಟ್ ಮಾಡಬೇಕು, ವೆಲ್ ಡನ್ ಅಂಥೇಳಿ. ಸೊ ಅದಕ್ಕಾಗಿ ಏನಾಗ್ತಾರೆ, ಮಹಿಳೆಯರು ಸಾಕಷ್ಟು ಏನು ಮಾಡ್ತಾರೆ ಅಂತಂದ್ರೆ ಸುಧಾರಣೆಗಳನ್ನು ಮಾಡಲಿಕ್ಕೆ ಸಾಧ್ಯ. ನೋಡ್ರಿ, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ. ಒಂದು ಮನೆಯಲ್ಲಿ ಒಬ್ಬಳು ಚೆನ್ನಾಗಿ ಓದಿದ್ಲು ಅಂತ ಹೇಳಿದ್ರೆ ಇಡೀ ಮನೆಯನ್ನು ಏನು ಮಾಡ್ತಾಳೆ ಅವಳು ಇಲ್ಲಿ ಧಾಮವನ್ನಾಗಿ ಮಾಡ್ತಾಳೆ. ಸೊ ಅದಕ್ಕಾಗಿ ಬಿ ಹ್ಯಾಪಿ ವಿತ್ ವುಮನ್ ಅಂತ ಹೇಳ್ತೇನೆ. ಯಾವಾಗಲೂ ಎಲ್ಲರೂ ಮಹಿಳೆ ಜೊತೆ ಚೆನ್ನಾಗಿರಬೇಕು. ಅಂದ್ರೆ ಅವಳ ಕೆಲಸ ಕಾರ್ಯಗಳಿಗೆ ನೀರನ್ನು ಎರಿಬೇಕು ಅಂತ ಹೇಳ್ತಾ, ಸೊ ಎಲ್ಲ ಮಹಿಳೆಯರು ಒಂದಿಲ್ಲ ಒಂದು ಸಣ್ಣ ಪುಟ್ಟ ಉದ್ಯೋಗಗಳನ್ನು ಮಾಡಿಕೊಂಡು ಸ್ವಾವಲಂಬಿಗಳಾಗಿ ಯಾರಿಗೂ ತಲೆಬಾಗದೆ ಜೀವನವನ್ನು ನಡೆಸ್ರಿ ಅಂತ ಹೇಳ್ತಾ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.